ಮುಂಚಿತವಾಗಿ ನಾನು ಒಂದು ಮಾತಾಡಬೇಕಾದ್ರೆ ನಮ್ದು ಒಂದು ಸಣ್ಣ ಪಕ್ಷ. ಈ ಪಕ್ಷ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಿದೆ, ರಾಜ್ಯಕ್ಕೆ 3 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಆದರೆ ನಮ್ಮ ಪಕ್ಷಕ್ಕೆ ಸಿಕ್ಕಿರೋದು ಅಲ್ಪಾವಧಿ ಅಧಿಕಾರ. ಆ ಅಲ್ಪಾವಧಿ ಅಧಿಕಾರದಲ್ಲಿ ಶ್ರೀಮಾನ್ ಅಪ್ಪಾಜಿ ದೇವೇಗೌಡ ಅವರು 10 ತಿಂಗಳು ಪ್ರಧಾನಮಂತ್ರಿ ಆಗಿದ್ದಾಗನು ಸರಿಸಮ 10 ವರ್ಷ ಪ್ರಧಾನಮಂತ್ರಿ ಆದರೂ ಅಷ್ಟೊಂದು ಅಭಿವೃದ್ಧಿ ಮಾಡಲ್ಲ, 10 ತಿಂಗಳಲ್ಲಿ ಮಾಡಿದ್ರು. ಅದೇ ರೀತಿ ನಮ್ಮ ಕುಮಾರಣ್ಣ ಫಸ್ಟ್ 20 ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಈ ವಿದ್ಯಾಭ್ಯಾಸಕ್ಕಾಗಲಿ, ಸಾರಾಯಿ ಮನ, ಲಾಟ್ರಿ ಮನ ಅತ್ಯಂತ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ರು. ನಂತರ ಆ 20 ತಿಂಗಳು ನೋಡಿಕೊಂಡ್ರೆ ಬೇರೆ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಡಳಿತ ಮಾಡಿದ್ದು ಶೂನ್ಯ. ಆ 20 ತಿಂಗಳಲ್ಲಿ ಅಷ್ಟೊಂದು ಮಾಡಿದ್ದಾರೆ. ನಂತರ 2018ರಲ್ಲಿ 14 ತಿಂಗಳು ಮಾತ್ರ ನಮ್ಗೆ ಅವಕಾಶ ಸಿಕ್ಕಿದ್ದು. 25,000 ಕೋಟಿಗಿಂತ ಜಾಸ್ತಿ ರೈತರ ಸಾಲ ಮನ್ನಾ. ಎಲ್ಲೋದ್ರು ದೇವೇಗೌಡರ ಅಪ್ಪಾಜಿಗೆ, ಕುಮಾರಣ್ಣಗೆ ರೈತರು ಚಿಂತೆ, ಬಡವರ ಚಿಂತೆ, ಕರ್ನಾಟಕದ ಚಿಂತೆ. ತಾವು ಅರ್ಥ ಮಾಡ್ಕೋಬೇಕು. ಈಗ 5 ಗ್ಯಾರಂಟಿಗಳು ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ. ಆ 5 ಗ್ಯಾರಂಟಿಗಳಲ್ಲಿ ಸುಮ್ಮನೆ ಹೇಳಿದ್ದು, ಜೋರಾಗಿ ಹೇಳಿದ್ದು ಸಿದ್ದರಾಮಯ್ಯ, ಓ ನಿನಗೂ ಫ್ರೀ, ನನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳ್ಬಿಟ್ಟು. ಅಪ್ಪ ನನಗೆ ಬರ್ತಾ ಇದ್ದು 4,800 5,000 ರೂಪಾಯಿ ನನ್ನ ಮನೆ ಇದು ಎಲೆಕ್ಟ್ರಿಕ್ ಚಾರ್ಜ್, ಈಗ 13,000 ಬರ್ತಾ ಇದೆ. ಇದೇನಪ್ಪ ನೀವು ಫ್ರೀಯಾಗಿ ಕೊಡ್ತಾ ಇರೋದು? ಇದೇನ ಬಹುಮಾನ ನಮಗೆ? ಏನಂತ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ? ಏನ್ ಸರ್ಕಾರ ನಡೆಸ್ತಾ ಇದ್ದೀರಾ? ಈಗ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾನು ಮುಂದು ಅಭಿ ಮುಖ್ಯಮಂತ್ರಿ ಕಾ ಸೀಟ್ ಖಾಲಿ ನೀಯೇ ಎಂತದ್ದು ಅಂತ ಹೇಳ್ಬಿಟ್ಟು ಇವರೇ ಕಚ್ಚಾಟ ಮಾಡಿಕೊಂಡು ಸರ್ಕಾರ ಅವರೇ ಬೀಳ್ಸ್ಕೊಬಿಡ್ತಾರೆ. ನಾವು 2028ವರೆಗೂ ಕಾಯೋದು ಬೇಕೇ ಇಲ್ಲ. ಆದರೆ ನನಗೂ ಒಂದು ವಿಶ್ವಾಸ ಇದೆ, ನಮ್ಮ ದೊಡ್ಡವರ ಆಶೀರ್ವಾದ, ಕುಮಾರಣ್ಣ ಮಾರ್ಗದರ್ಶನ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸಾರಥ್ಯದಲ್ಲಿ ಮತ್ತೊಮ್ಮೆ ನಮ್ಮ ಕುಮಾರಣ್ಣ 2022ರಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ತಾವು ಎಲ್ಲರೂ ಓಡಾಡಿ ಪೂರ್ತಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಸದಸ್ಯತ್ವ, ಕೋಲಾರಲ್ಲಿ ಹೇಳ್ಬೇಕಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಇದು ಅವಳಿ ಜಿಲ್ಲೆಗಳು. 2 ಕಡೆನೂ ನಮ್ಮ ಮೈತ್ರಿ ಧರ್ಮ ಪಾಲನೆ ಮಾಡಿ ಇಲ್ಲಿ ಮಲ್ಲೇಶಣ್ಣ ಇದಾಗಿದ್ದಾರೆ, ಸಂಸದರಾಗಿದ್ದಾರೆ, ಅಲ್ಲಿ ಸುಧಾಕರಣ್ಣ ಸಂಸದರಾಗಿದ್ದಾರೆ. ಆದರೆ 2 ಫಸ್ಟ್ ಒಂದೇ ಜಿಲ್ಲೆ ಇದ್ದಿದ್ದು, 2 ಜಿಲ್ಲೆಯಲ್ಲಿ 2 ಸಂಸದರಾಗಿದ್ದಾರೆ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ನಾವು 11ಕ್ಕೆ 11 ಈ ಜಿಲ್ಲೆಯಿಂದ ಕೊಡಬಹುದು ಅಂತ ಹೇಳ್ಬಿಟ್ಟು ನಾನು ತಮ್ಮ ಹತ್ರ ಕೇಳ್ಕೊಳ್ತೀನಿ. ಈಗ ಇದು ಜನರೊಂದಿಗೆ ಜನತಾದಳ ಸದಸ್ಯತಾ ಅಭಿಮಾನ, ಅದರಲ್ಲಿ ನಿಮಗೆ ನಂಬರ್ ಇದೆ. ಆ ನಂಬರ್ಗೆ ತಾವು ಡೈಲ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಆ OTPಯಲ್ಲಿ ನಿಮ್ಮ ಅಡ್ರೆಸ್ಸು, ವಿಳಾಸ, ಹೆಸರು ಹಾಕಿದ್ರೆ ನಿಮಗೆ ಒಂದು ಕಾರ್ಡ್ ಥರ ಒಂದು ಡಿಸ್ಪ್ಲೇ ಆಗುತ್ತೆ. ಅದರಿಂದ ನೀವು ತಾವು ಮಾಡಿ. ಈಗ ತಾವು ಎಲ್ಲ ಮುಖಂಡರು, ಕಾರ್ಯಕರ್ತರೆಲ್ಲ ಬಂದಿದ್ದೀರಾ. ನಿಮ್ಮ ಪಂಚಾಯತಿಗಳಲ್ಲಿ, ಊರುಗಳಲ್ಲಿ ಎಲ್ಲ ಕಡೆ ಎಲ್ಲ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೆ ಪ್ರೀತಿಯಿಂದ ತೋರಿಸ್ಬಿಟ್ಟು ಈ ನಂಬರ್ಗೆ ಡೈಲ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ಮನವಿ ಮಾಡ್ತೀನಿ. ಕಾಂಗ್ರೆಸ್ನ ದುರಾಡಳಿತ, ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ರೈತರು, ಮಹಿಳೆಯರು, ಯುವ ಮಿತ್ರರು ರಕ್ಷಣೆ ಇಲ್ಲಂತ ಸಂದರ್ಭದಲ್ಲಿ ಇವತ್ತು ದಿವಸ ಜನ ಬೇಸತ್ತು. ಏನು ಒಂದು ಸಮುದಾಯ ಅವರಿಗೆ ದೊಡ್ಡ ಮಟ್ಟದ ಒಂದು ಬೆಂಬಲ ನೀಡಿತ್ತು, ಅದೇ ಸಮುದಾಯ ಕೋಲಾರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಇಡೀ ರಾಜ್ಯದಲ್ಲಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಾವು ತಪ್ಪು ಮಾಡಿದ್ದೀವಿ ಇಂಥ ಒಂದು ಸರ್ಕಾರ ತರಲಿಕ್ಕೆ ಅಂತೇಳಿ. ಅಂತ ಒಂದು ಸರ್ಕಾರ ಇವತ್ತು ದಿವಸ ಭಾಗ್ಯಗಳ ಹೆಸರಲ್ಲಿ ಜನರನ್ನ ಯಾಮಾರಿಸಿ ಅಧಿಕಾರಕ್ಕೆ ಬಂದಂತ ಒಂದು ಸರ್ಕಾರ ಇವತ್ತು ದಿವಸ ಕೈ ಚೆಲ್ಲಿ ಭಾಗ್ಯಗಳನ್ನು ಪೂರೈಸದೆ ಅಭಿವೃದ್ಧಿ ಮಾಡಕ್ಕಾಗದೆ ಅಸಹಾಯಕವಾಗಿ ನಿಂತ ಸಂದರ್ಭದಲ್ಲಿ ಜನರಿಗೆ ಇವತ್ತು ಗಾಯದ ಮೇಲೆ ಬರೆ ಎಳೆದಂತ ಒಂದು ಸಂದರ್ಭ. ಇವೆಲ್ಲದಕ್ಕೂ ಪರಿಹಾರ ಕಂಡುಕೋಬೇಕು. ಒಂದು ರೈತ, ಒಂದು ಸ್ನೇಹಿ, ಒಂದು ಸರ್ಕಾರ ನಿರ್ಮಾಣ ಬೇಕಾಗಬೇಕಂತೇಳಿ ಕಳೆದ 2023ರ ಒಂದು ಅಜೆಂಡಾ ಏನಾಗಿತ್ತು, ನಮ್ಮ JDS ನ ಅಜೆಂಡಾ ಪಂಚರತ್ನ ಯೋಜನೆಗಳು. ಆ 5 ಯೋಜನೆಗಳು ಸರ್ಕಾರ ಬಂದು ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಿದ್ರೆ 5 ಯೋಜನೆಗಳೇನೋ ಜಾರಿಗೆ ಬಂದಿದ್ದೆ ಆದ್ರೆ ಇಡೀ ಸಂಪತ್ ಭರಿತ ರಾಷ್ಟ್ರ ಇವತ್ತು ನೆಮ್ಮದಿಯಾಗಿ ಗೌರವದಿಂದ ಬದುಕ್ತಾ ಇತ್ತು. ಆದ್ರೆ ಇವತ್ತು ದಿವಸ ಆ ಭಾಗ್ಯಗಳ ಒಂದು ಬಿಟ್ಟಿ ಭಾಗ್ಯಗಳ ಒಂದು ಇದಕ್ಕೆ ಕೂಳಕ್ಕೆ ಒಂದು ಯಾಮಾರಿ ಇವತ್ತು ದಿವಸ ಸರ್ಕಾರ ರಚನೆ ಆಗಿ ನಮ್ಮ ಬಂದಿಗೆ ಕೇವಲ 2 ವರ್ಷಕ್ಕೆ ನಮ್ಮ ಪರಿಸ್ಥಿತಿ ಸರ್ಕಾರ ದಿವಾಳಿಯಾಗೋ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋ ನಿಟ್ಟಲ್ಲಿ ಮುಂದೆ ಬರ್ತಕ್ಕಂಥ 2028 ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ನಮ್ಮ ಮೈತ್ರಿ ಪಕ್ಷ ಬಿಜೆಪಿ ಜೊತೆಯಾಗಿ
2023 ನಡೆದಂತ ಎಲ್ಲ ಚುನಾವಣೆಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲುಗೊಂಡಂಗೆ ಇಡೀ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅತ್ಯುತ್ತಮ ಒಂದು ಯಶಸ್ಸು ಗಳಿಸಿ ಜಯಶೀಲರಾದಂತ ಸಂದರ್ಭದಲ್ಲಿ ಇವತ್ತು ಸಹ ರಾಜ್ಯ ಸರ್ಕಾರಕ್ಕೆ ಭಯ ಹುಟ್ಟಿದೆ. ಆದ್ರಿಂದ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಡೆಸಲಿಕ್ಕೆ ಕೂಡ ಅವರಿಗೆ ಭಯ ಇದೆ. ಕಾರಣ ನಾವೆಲ್ಲಿ ಸೋತೋಗ್ತಿರೋ ಮತ್ತೊಂದು ನಮಗೆ ಮುಖಮುಖ ಆಗುತ್ತೋ ಒಂದು ಅಂಜಿಕೆ ಅಳುಕು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮತ್ತೆ 2028ಕ್ಕೆ JDS ಪಕ್ಷ ಜೊತೆಯಾಗಿ ಬಿಜೆಪಿಯ ಒಂದು ಮೈತ್ರಿಯೊಂದಿಗೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಬೇಕು. ನಮ್ಮೆಲ್ಲರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ 6.5 ಕೋಟಿ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲಾ ರೀತಿಯಲ್ಲಿ ರೂಪುರೇಷೆ ಕೊಟ್ಟು ಮುಂದೆ ಸರ್ಕಾರ ತರೋ ನಿಟ್ಟಿನಲ್ಲಿ ಇಲ್ಲಿಂದ ಪಾದಯಾತ್ರೆ ಮೊದಲುಗೊಳ್ತಿದೆ. ಅದಕ್ಕೆ ಇಲ್ಲಿಂದ ಮೊದಲುಗೊಂಡು ಇಡೀ ರಾಜ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋದ್ರ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ JDS ಬಿಜೆಪಿ ಮೈತ್ರಿ ಸರ್ಕಾರ ತಂದು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕುವಂತದ್ದಾಗುವ ನಿಟ್ಟಿನಲ್ಲಿ ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.